ಹಾಯ್ ಹಲೋ ಎಲ್ಲ ನನ್ನ ಇಂಡಿಯನ್ ಆರ್ಮಿ ಅಗ್ನಿವೀರಿಗೆ ತಯಾರಿಯನ್ನು ಮಾಡ್ತಿರತಕ್ಕಂಥ ಎಲ್ಲ ನನ್ನ ಸ್ಟೂಡೆಂಟ್ಸ್ಗೆ ಜೈ ಹಿಂದ್. ಯಾರೆಲ್ಲ ಇಂಡಿಯನ್ ಆರ್ಮಿದಲ್ಲಿ ಈಗಾಗಲಿನ ಅಗ್ನಿವೀರ್ ಜಿ ಡಿ ಅದರ ಜೊತೆಗೆ ಟ್ರೇಡ್ಸ್ಮನ್ನು, ಟೆಕ್ನಿಕಲ್ಲು, ನರ್ಸಿಂಗ್ ಅಸಿಸ್ಟೆಂಟು, ವುಮನ್ ಮಿಲಿಟರಿ ಪೊಲೀಸು, ಸೊ ಇವೆಲ್ಲ ಹುದ್ದೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ಗಳನ್ನು ಹಾಕಿಬಿಟ್ಟು ಇದೇ ತಿಂಗಳ ಜೂನ್ 30ರಿಂದ ನಿಮ್ಮದು ಕಾಮನ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಹೇಳಿಕೆಸಿಂದ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮನ್ನು ಕಂಡಕ್ಟನ್ನು ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ 30ನೇ ತಾರೀಕಿಗೆ ಎಕ್ಸಾಮನ್ನು ಬರಿತಾ ಇದ್ದೀರಾ, ಸೊ ಅದರ ಜೊತೆಗೆ ಟೋಟಲಿ ಬಂದ್ಬಿಟ್ಟು 30ನೇ ತಾರೀಕಿನಿಂದ ಹಿಡಿದು 10ನೇ ತಾರೀಕು ಮಟ್ಟ ಎಕ್ಸಾಮ್ಗಳಿದಾವೆ. ಸೊ ಜಿ ಡಿ ಬಂದ್ಬಿಟ್ಟು 3ನೇ ತಾರೀಕು, ಮತ್ತು ಅದರ ನಂತರ ಸ್ಟೇಟ್ಸ್ಮನ್ನು, ಅದೇ ಥರನಾಗಿ ಟೆಕ್ನಿಕಲು. ಸೊ ಈ ಥರ ಡೇಟ್ಗಳನ್ನು ಚೇಂಜಸ್ ಆಗಿ ನಿಮ್ಮ ಎಕ್ಸಾಮನ್ನು ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಪ್ರತಿಯೊಬ್ಬರು ಕೂಡ ಡೌಟ್ ಏನಪ್ಪ ಅಂದರೆ, ಸರ್ ನಾವು ಎಕ್ಸಾಮನ್ನು ಅಪ್ಲಿಕೇಶನನ್ನು ಹಾಕುವಾಗ ಎಕ್ಸಾಮ್ ಸೆಂಟ್ರ್ಗಳನ್ನು ಬೇರೆ ಕೊಟ್ಟಿದ್ವಿ, ಬಟ್ ನಮ್ಗೆ ಇಲ್ಲಿ ಅಡ್ಮಿಟ್ ಕಾರ್ಡ್ದಲ್ಲಿ ಬೇರೆ ಸೆಂಟ್ರಿಗೆ ಬಂದಿದ್ದಾವೆ. ಸೊ ಯಾಕೆ ಬಂದಿದ್ದಾವಪ್ಪ ಅಂದರೆ, ಸೊ ಈ ಸರಿ ಇಂಡಿಯನ್ ಆರ್ಮಿದಲ್ಲಿ ಹೋದ ವರ್ಷನೂ ಕೂಡ ಅದೇ ಥರನಾಗಿ ಆಯಿತು, ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಇದೆ. ಅದಕ್ಕೋಸ್ಕರ ಆ ಎಕ್ಸಾಮ್ ಸೆಂಟರ್ಗಳನ್ನ ಕ್ವಿಕ್ಕಾಗಿ ಮುಗಿಸುವುದಕ್ಕೋಸ್ಕರ ಸೊ ಬೇರೆ ಬೇರೆ ಸೆಂಟರ್ಗಳಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಎಲ್ಲಿ ಫಿಲಪ್ ನೀವು ಏನು ನಿಯರ್ ಕೊಟ್ಟಿದ್ದಿಲ್ಲ, ಸೊ ಅವೆಲ್ಲ ಫಿಲ್ಲಪ್ ಆಗಿಬಿಟ್ಟು ನೆಕ್ಸ್ಟ್ ಅದನ್ನು ಬಿಟ್ಟು ಬೇರೆ ಕಡೆಯನ್ನು ಕೊಟ್ಟಿದ್ದಾರೆ. ಓಕೆ, ಎಲ್ಲ ನನ್ನ ಸ್ಟೂಡೆಂಟ್ಗಳಿಗೆ ಹೇಳುವುದು ಏನಪ್ಪ ಅಂತಂದರೆ, ಇದೊಂದು ಟಾಪಿಕ್ ಹೋಗಬೇಕಾದ್ರೆ ಸರ್ ಏನೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಹೋಗಬೇಕು, ಯಾವ ಥರ ಯೂನಿಫಾರ್ಮ್ಗಳನ್ನು ಹಾಕ್ಕೊಂಡು ಹೋಗಬೇಕು, ಸೊ ಅಡ್ವಾನ್ಸ್ ಆಗಿ ಎಷ್ಟು ಟೈಮಿಂಗ್ ಒಳಗಡೆ ಇರಬೇಕು ಸರ್ ಅಂತ ಹೇಳಿದ. ಸೊ ಇದ್ರ ಬಗ್ಗೆ ಏನಾದರೂ ಒಂದು ಸ್ವಲ್ಪ ಗೈಡೆನ್ಸ್ ಕೊಡಿ ಸರ್, ಯಾಕೆಂದರೆ ನಮಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ವಿ, ಇದ್ರ ಬಗ್ಗೆ ಏನೂ ನಾಲೆಜ್ ಇಲ್ಲ. ಯಾಕೆಂದರೆ ಅಲ್ಲಿ ಹೋದ ತಕ್ಷಣವೇ ಸೊ ಆನ್ಲೈನ್ ಎಕ್ಸಾಮ್ ಅಂದರೆ ನಾವು ಮೊದಲ ಬಾರಿಗೆ ಬರಿತಾ ಇದ್ದೀವಿ. ಸೊ ನಾವು ಬಂದ್ಬಿಟ್ಟು ಹೈಸ್ಕೂಲ್ದಲ್ಲಿ ಒಂದು ರಫ್ ಶೀಟ್ನಲ್ಲಿ ಎಕ್ಸಾಮನ್ನು ಬರೆದಿರ್ತಕ್ಕಂಥವ್ರು. ಅದನ್ನು ಕೂಡ ನಮ್ಗೆ ಯಾಕಂದರೆ 10th ಮುಗಿಸಿದವ್ರಿಗೆ ಒಂದಿಷ್ಟು ಲೋಕಲ್ ಅಂದರೆ ಹಳ್ಳಿಯಲ್ಲಿ ಮುಗಿಸಿರ್ತಕ್ಕಂಥವ್ರಿಗೆ ಜಾಸ್ತಿ ನಾಲೆಜ್ ಎಕ್ಸಾಮನ್ನು ಯಾವ ಥರ ಕಂಡಕ್ಟ್ ಮಾಡಬೇಕು, ಯಾಕಂದ್ರೆ ಅಲ್ಲಿ ಸಿಚುವೇಶನ್ ಹೆಂಗಿರುತ್ತೋ ಆ ಥರ ಪ್ರಿಪ್ರೇಷನ್ ಆಗಿರ್ತೀರಿ. ಸೊ ಅಂಥ ನನ್ನ ಇರ್ತಕ್ಕಂಥ ಮಾಹಿತಿಯನ್ನು ನಾನು ನೀಡಬೇಕಂತ ಹೇಳಿ ಈ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಓಕೆ, ಇಲ್ಲಿ ಬಂದ್ಬಿಟ್ಟು ಯಾರೆಲ್ಲ 30ನೇ ತಾರೀಕಿಗೆ ಎಕ್ಸಾಮನ್ನು ಅಟೆಂಡ್ ಆಗ್ತಾ ಇದ್ದಿರಲ್ಲ, ಓಕೆ, ಪ್ರತಿಯೊಂದು ಇನ್ಫಾರ್ಮೇಷನ್ ಇದರಲ್ಲಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ಮಾಹಿತಿಯನ್ನು ಕೊಡ್ತೀನಿ. ಏನಾದರೂ ನೀವೇನಾದ್ರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ, ಸೊ ನಾವು ಕೊಡ್ತಿರ್ತಕ್ಕಂಥ ಅಪ್ಡೇಟ್ ನೀವು ಪ್ರತಿ ಡೈಲಿನೂ ನೋಡ್ತಾ ಇದ್ರಿ ಅಂತಂದರೆ, ಸೊ ಒಂದು ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂತ ತಿಳ್ಕೊಳ್ಳಿ, ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಓಕೆ, ಇಲ್ಲಿ ಬಂದ್ಬಿಟ್ಟು ನೀವು ಮೊದಲಿಗೆ ಹೋಗಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡ್ಕೋಬೇಕಂದ್ರೆ, ಸೊ ನಿಮಗೆ ಬಂದ್ಬಿಟ್ಟು ಅಡ್ಮಿಟ್ ಕಾರ್ಡನ್ನು ಪ್ರಿಂಟ್ ಔಟ್ ಅಂತ ತಗೊಳ್ರಿ, ಒಂದು ಕಲರ್ ತಗೊಳ್ರಿ, ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ತಗೊಳ್ರಿ. ಅಲ್ಲಿ ಯಾವುದನ್ನು ಕೇಳ್ತಾರಲ್ಲ ಅದನ್ನು ಅಲ್ಲಿ ಅಡ್ಮಿಟ್ ಕಾರ್ಡ್ದಲ್ಲಿ ಕೊಟ್ಟಿದ್ದಾರೆ ನಿಮ್ಗೆ ಆಲ್ರೆಡಿ. ಅಕಸ್ಮಾತ್ ಬ್ಲ್ಯಾಕ್ ಆ್ಯಂಡ್ ವೈಟನ್ನು ತೊಗೊಂಡು ಹೋದ್ರಿಪ್ಪ ಅಂತ ತಿಳ್ಕೊರಿ, ಅಕಸ್ಮಾತ್ ಏನಾದರೂ ಫೋಟೋ ಬ್ಲರ್ ಬಂದಿತ್ತಂದರೆ, ಸೊ ಪ್ರಿಂಟ್ ಔಟ್ ಕರೆಕ್ಟ್ ಬರಲಿಲ್ಲ ಅಂತಂದರೆ ಸೊ ತೊಂದರೆಗಳಾಗ್ತಾವೆ. ಆದ ಕಾರಣಕ್ಕೋಸ್ಕರ ಒಂದು ವೈಟು ಒಂದು ಬ್ಲ್ಯಾಕನ್ನು ತಗೊಂಡು ಹೋಗ್ರಿ. ಅದರ ಜೊತೆಗೆ ನಿಮ್ಮದು ಒರಿಜಿನಲ್ ಆಧಾರ್ ಕಾರ್ಡನ್ನು ತೊಗೊಂಡೋಗಿ. ಎಷ್ಟೋ ಸ್ಟೂಡೆಂಟ್ಗಳು ಏನು ಮಾಡ್ತಾ ಇದ್ದೀರಪ್ಪ ಅಂತಂದರೆ, ಡೂಪ್ಲಿಕೇಟ್ ಅಂದರೆ ಜೆರಾಕ್ಸನ್ನು ತಗೊಂಡು ಹೋಗ್ತಾ ಇದ್ದೀರಾ, ಅಥವಾ ಕಲರ್ ಪ್ರಿಂಟನ್ನು ತಗೊಂಡು ಹೋಗ್ತಾ ಇದ್ದೀರಾ. ಸೊ ಅದು ತಪ್ಪನ್ನು ಯಾರೂ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಏನು ಒರಿಜಿನಲ್ ಇರ್ತಲ್ಲ ಲ್ಯಾಮಿನೇಷನ್ ಮಾಡಿದ್ದು, ಸೊ ಆ ಆಧಾರ್ ಕಾರ್ಡನ್ನು ಕಂಪಲ್ಸರಿಯಾಗಿ ತೊಗೊಂಡೋಗಿ. ಅದು ಹೇಗೆಪ್ಪ ಅಂತಂದರೆ, ಸೊ ನಿಮ್ಮ ಅಪ್ಲಿಕೇಶನನ್ನು ಹಾಕಿದಾಗ ಯಾವ ಥರ ನೇಮ್ ಇರುತ್ತಲ್ಲ, ಸೊ ನೀವು ಅರ್ಜಿಯನ್ನು ಸಲ್ಲಿಸಿದಾಗ ಯಾವ ಥರ ನೇಮ್ ಇದೆ, ಅದೇ ಥರನಾಗಿ ನಿಮ್ಮದು ಅಪ್ಲಿಕೇಶನ್ದಲ್ಲಿ ನೇಮ್ ಸೇಮ್ ಇರಬೇಕು, ಆಧಾರ್ ಕಾರ್ಡ್ದಲ್ಲಿ ಕೂಡ ಸೇಮ್ ನೇಮ್ ಆಗಿರಬೇಕು. ಆ ಥರ ನಿಮ್ಮ ಆಧಾರ್ ಕಾರ್ಡ್ ಕೂಡ ಅಪ್ಡೇಟನ್ನು ಮಾಡಿಸ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಓಕೆ, ಅಪ್ಡೇಟ್ ಮಾಡಿಸ್ಕೊಂಡಿದ್ರೆ ಅದರ ಜೊತೆಗೆ ಒಂದಿಷ್ಟು ಜನ ಡೌಟ್ ಏನಪ್ಪ ಅಂತಂದರೆ, ಸೊ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ತೊಗೊಂಡೋಗ್ರಿ. ಏನಪ್ಪ ಅಂದರೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ಗಳನ್ನ ತೊಗೊಂಡೋಗ್ರಿ. ಅದರ ಜೊತೆಗೆ ಒಂದು ಬಾಲ್ ಪೆನ್ ಅಂತಂದರೆ, ಸೊ ಬ್ಲೂ ಆರ್ ಬ್ಲ್ಯಾಕ್ ಯಾವುದಾದ್ರೂ ಒಂದು 2 ಪೆನ್ಗಳನ್ನ ತೊಗೊಂಡೋಗಿ. ಅಕಸ್ಮಾತ್ ಒಂದು ಕರೆಕ್ಟಾಗಿ ರೈಟ್ ಆಗಲಿಲ್ಲಪ್ಪ ಅಂತಂದ್ರು, ಸೊ 2 ಪೆನ್ಗಳನ್ನು ಕಂಪಲ್ಸರಿಯಾಗಿ ತೊಗೊಂಡು ಹೋಗ್ರಿ. ಹೇಳಿದೆ ತಾನೇ, ಮೊದಲಿಗೆ ಅಡ್ಮಿಟ್ ಕಾರ್ಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ 2, ಆಧಾರ್ ಕಾರ್ಡ್, ಅದರ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್, ಅದರ ಜೊತೆಗೆ ಆಧಾರ್ ಕಾರ್ಡ್ ಇರಲಿಲ್ಲ ಅಂದರೂ ಏನಾದರೂ ಮಿಸ್ಟೇಕ್ ಆಗಿತ್ತಂದರೆ ನಿಮ್ಮದು ಪ್ಯಾನ್ ಕಾರ್ಡು ಅಥವಾ ಡ್ರೈವಿಂಗ್ ಲೈಸೆನ್ಸು ಅಥವಾ ವೋಟರ್ ಐ ಡಿ ಯಾವುದಾದ್ರೂ ಒಂದು ಐ ಡಿ ಪ್ರೂಫನ್ನು ತೊಗೊಂಡೋಗಿ. ಅದರ ಜೊತೆಗೆ ಸರ್ ನಂದು ಅಪ್ಲಿಕೇಶನನ್ನು ಹಾಕುವಾಗ ಫಾದರ್ ಮದರ್ ನೇಮ್ ಏನಾದರೂ ಮಿಸ್ ಮ್ಯಾಚ್ ಆಗಿದೆ ಅಂತ ಪ್ರತಿಯೊಬ್ಬರು ಕೂಡ ಡೌಟನ್ನು ಕೇಳ್ತಾ ಇದ್ರಿ. ಅದಕ್ಕೆ ಏನು ಮಾಡಬೇಕು ಸೊಲ್ಯೂಷನ್ ಅಂದರೆ, ನಿಮ್ಮ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗಿ. ನಿಮ್ಮ 10ನೇ ತರಗತಿ SSLC ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗ್ರಿ. ಏನಾದರೂ ಮಿಸ್ಟೇಕ್ ಆಗಿದ್ದರೆ, ಸೊ ನಿಮ್ಮ ಅಡ್ರೆಸ್ ಬಂತು, ಜಿಮೇಲ್ ID, ಫೋನ್ ನಂಬರ್ ಇವೆಲ್ಲ ಮಿಸ್ಟೇಕ್ ಆಗಿತ್ತಂದರೆ ಏನೂ ಕೂಡ ತೊಂದರೆ ಆಗೋದಿಲ್ಲ. ಜಸ್ಟ್ ನಿಮ್ಮ ನೇಮ್ ಏನಾದರೂ ಸ್ಪೆಲ್ ಮಿಸ್ಟೇಕ್ ಆಗಿತ್ತಪ್ಪ ಅಂದರೆ SSLC ಮಾರ್ಕ್ಸ್ ಕಾರ್ಡನ್ನು ತೊಗೊಂಡೋಗ್ರಿ. ಯಾರಿಗೂ ಕೂಡ ಎಕ್ಸಾಮ್ ನಿಂತರ ಹೊರಗಡೆ ಹಾಕೋದಿಲ್ಲ. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಆಗಿತ್ತಪ್ಪ ಅಂತಂದರೆ ನೀನು ಎಕ್ಸಾಮ್ ಕುಂದಿರಿಸ್ಕೊಳ್ಳೋದಿಲ್ಲ, ಆ ಥರ ಏನಾದರೂ ಅಂದರೆ ಸೊ ರಿಕ್ವೆಸ್ಟ್ ಮಾಡ್ಕೊಳ್ಳಿ, ಸರ್ ನಮ್ಮದು ಲಾಸ್ಟ್ ಚಾನ್ಸ್ ಇದೆ, ಸೊ ಈ ಥರ ಏನೋ ನಾನು ನೆಕ್ಸ್ಟ್ ಆ ಡಾಕ್ಯುಮೆಂಟ್ಗಳನ್ನ ಕರೆಕ್ಷನ್ ಮಾಡ್ಕೋತೀನಿ ಸರ್,
ಈ ಥರ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಒಳಗಡೆ ಬಿಡ್ತಾರೆ. ಬೇಡ ಎಕ್ಸಾಮಿಗೆ ಅಟೆಂಡ್ ಆಗಲ್ಲ, ಸೊ ಇದು ರಾಂಗ್ ಇದೆ ಅಂತ ಹೇಳಿ ಹೊರಗಡೆ ಕಳಿಸಿದ ತಕ್ಷಣ ಯಾರೂ ಕೂಡ ಹೊರಗಡೆ ಬರೋಕೆ ಹೋಗಬೇಡ್ರಿ. ಓಕೆ, ರಿಕ್ವೆಸ್ಟ್ ಮಾಡಿಕೊಡಿ, ನಿಮ್ಮ ಎಕ್ಸಾಮಿಗೆ ಅಟೆಂಡ್ ಮಾಡಿಸ್ತಾರೆ. 2 ಪೆನ್ಗಳನ್ನ ತೊಗೊಂಡು ಹೋಗಿ. ಓಕೆ, ಹೋಗ್ಬೇಕಾದ್ರೆ ಟೆಸ್ಟ್ಗಳು ಯಾವ ಥರ ಇರ್ಬೇಕು ಸರ್? ಸೊ ಡ್ರೆಸ್ಗಳನ್ನು ನಾರ್ಮಲಿಯಾಗಿ ಹಾಕೊಂಡು ಹೋಗ್ರಿ. ನೀವು ನೈಟ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋದ್ರೂ ಕೂಡ ನಿಮಗೆ ಎಕ್ಸಾಮಿಗೆ ಅಲೌಡನ್ನು ಮಾಡ್ತಾರೆ. ನೀವೇನಾದರೂ ಈ ಥರ ಜಾಗ್ವಾರ್ ಅಂದರೆ ಜಾಸ್ತಿ ಕಿಸೆ ಇರ್ತಕ್ಕಂಥದ್ದು, ಸೊ ಪಾಕೆಟ್ ಇರತಕ್ಕಂಥದ್ದು, ಸೊ ಜಾಗ್ವಾರ್ ಪ್ಯಾಂಟ್ ಆಯಿತು, ಸೊ ಫ್ಯಾಷನ್ ಥರ ಟಿ ಶರ್ಟ್ಗಳು ಆ ಥರ ಏನೂ ಹಾಕ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ನೀವು ಇಂಡಿಯನ್ ಆರ್ಮಿಗೆ ಸೇರ್ತಾ ಇದ್ದೀರಿ ಅಂತಂದರೆ ನಿಮ್ಮ ಹತ್ರ ಡಿಸಿಪ್ಲಿನ್ ಆಗಿ ಇರಬೇಕು. ಓಕೆ, ಡಿಸಿಪ್ಲಿನ್ ಆಗಿ ನೀವು ನೈಟ್ ಪ್ಯಾಂಟ್ ಟಿ ಶರ್ಟ್ ಹಾಕೊಂಡು ಹೋದರೂ ಕೂಡ, ಸೊ ಫಾರ್ಮಲ್ ಡ್ರೆಸ್ ಹಾಕೊಂಡು ಹೋದರೂ ಕೂಡ ನಡೀತದ. ಅಲ್ಲಿ ಶೂಸ್ಗಳನ್ನು ಒಳಗಡೆ ಎಂಟ್ರಿ ಇರೋದಿಲ್ಲ. ಜಸ್ಟ್ ನಿಮ್ಗೆ ಏನಪ್ಪ ಅಂತಾರೆ, ಒಳಗಡೆ ನಿಮ್ಗೆ ಶೂಸ್ಗಳನ್ನು ಎಂಟ್ರಿ ಮಾಡೋಕ್ಕೆ ಬಿಡೋದಿಲ್ಲ, ಜಸ್ಟ್ ಹೊರಗಡೆ ಬಿಟ್ಬಾರಪ್ಪ ಅಂತ ಹೇಳ್ತಾರೆ. ಸೊ ಶೂಸ್ ಹಾಕೊಂಡು ಹೋದರೂ ಕೂಡ ಎಕ್ಸಾಮಿಗೆ ಹೋಗ್ಬೇಕಾದ್ರೆ ಶೂಸ್ಗಳನ್ನು ಹಾಕೊಂಡು ಹೋಗ್ರಿ. ಅದೊಂಥರ ಡಿಸಿಪ್ಲಿನ್ ಆಗಿ, ಅದೊಂಥರ ಕದರಾಗೆ ಇರ್ತದ. ಸೊ ನೆಕ್ಸ್ಟ್ ಅದೇ ಥರ ನೀವು ಒಂದು ಸ್ವಲ್ಪ ಹೇರ್ ಸ್ಟೈಲನ್ನು ಚೆನ್ನಾಗಿ ಕಟಿಂಗ್ ಮಾಡ್ಸ್ಕೊಂಡು ಹೋಗ್ರಿ. ಯಾಕಂದರೆ ನೀವು ಹೋಗ್ತಿರೋದು ದೇಶಿ ಸೇವೆ ಮಾಡಕ್ಕೆ ಹೊಂಟಿದ್ರಪ್ಪ ಅಂದ್ರೆ ನೀವು ಒಂದು ಸ್ವಲ್ಪ ಡಿಸಿಪ್ಲಿನ್ ಆಗಿ ಹೋಗಬೇಕು. ಓಕೆ, ನೆಕ್ಸ್ಟ್ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸರ್. ಎಕ್ಸಾಮಿಗಿಂತ ಎಷ್ಟು ಮುಂಚೆ 1 ಅವರ್ ಅಡ್ವಾನ್ಸ್ ಆಗಿ ಹೋಗಿ. ನಿಮ್ಮ ಎಕ್ಸಾಮ್ ಏನಿದೆಯಲ್ಲ, ಸೊ ನಿಮ್ಮ ರಿಪೋರ್ಟಿಂಗ್ ಟೈಮಿಂಗ್ ಅಂತ ಕೊಟ್ಟಿರ್ತಾರೆ, ಅದಕ್ಕಿಂತ ಮುಂಚೆ ಹೋಗಿ. ಯಾಕಪ್ಪ ಅಂತಂದರೆ ನಿಮ್ದು ರಿಪೋರ್ಟಿಂಗ್ ಟೈಮಿಂಗ್ ಕಂಪ್ಲೀಟ್ ಆದಮೇಲೆ ಎಕ್ಸಾಮ್ ಸ್ಟಾರ್ಟ್ ಆಗಿರ್ತದೆ. ಅವಾಗ ಏನಾದರೂ 5 ಮಿನಿಟ್ಸ್ ಒಳಗಡೆ ಹೋದೆ ಅಂದರೆ ಸೊ ನಿಂದ ಬಯೋಮೆಟ್ರಿಕ್ ಎಲ್ಲ ತೊಗೋತಿರ್ತಾರೆ. ಸೊ ನಿನಗೆ ಜಾಸ್ತಿ ಫ್ರೆಶರ್ ಆಗುತ್ತೆ. ಓಕೆ, ಎಲ್ಲರೂ ಕೂಡ ಓಪನ್ ಮಾಡಿದಾರ, ಲಾಗಿನ್ ಮಾಡಿದಾರ, ಎಲ್ಲರೂ ಸಿಗ್ನೇಚರ್ ಮಾಡಿದಾರ, ಎಲ್ಲರೂ ಹಾಲ್ ಟಿಕೆಟ್ ಮೇಲೆ ಸಿಗ್ನೇಚರ್ ಆಗಿದೆ. ಸೊ ನಂದು ಇನ್ನೂ ಆಗಿಲ್ಲ. ಅದೊಂದು ಟೆನ್ಷನ್ ಕಾಡುತ್ತಾ ಬಂದವರೆಲ್ಲ ನಿಮ್ಮದು ಎಕ್ಸಾಮ್ ಹಾಲಲ್ಲಿ ಪ್ರತಿಯೊಬ್ಬರು ಕೂಡ ನಿನ್ನ ಮುಂದೆ ನಿಂತ್ಕೊಂಡ್ಬಿಡ್ತಾರೆ ಸಿಗ್ನೇಚರ್ ಮಾಡಿಸ್ಕೊಳಕ್ಕೆ, ತಂಬೊತ್ಸ್ಕೊಳಕ್ಕೆ, ಮತ್ತು ನೀನು ಹಾಲ್ ಟಿಕೆಟ್ ಸೈ ಮಾಡೋಕ್ಕೆ. ಇದೆಲ್ಲನೂ ಕೂಡ ಫ್ರೆಶರ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಕೂಲಾಗಿ ಅಡ್ವಾನ್ಸ್ ಆಗಿ ಹೋಗಿ ಎಕ್ಸಾಮ್ ಹಾಲ್ನಲ್ಲಿ ಒಳಗಡೆ ನಿಮ್ಮ ಎಂಟ್ರೆನ್ಸ್ ಏನು ತೊಗೋತಾರಲ್ಲ ಅಲ್ಲಿ ಹೋಗಿ ಕೂತ್ಕೊಳ್ಳಿ. ಅಡ್ವಾನ್ಸ್ ಆಗಿ ಬಿಡಲ್ಲ ನಿಮ್ಮನ್ನ. ರಿಪೋರ್ಟಿಂಗ್ ಟೈಮಿಂಗ್ ಯಾವಾಗ ಸ್ಟಾರ್ಟ್ ಆಗ್ತಾರೆ ಅಲ್ಲಿಂದ ನಿಮ್ಮನ್ನ ಒಳಗಡೆ ಬಿಡ್ತಾರೆ. ಆದಷ್ಟು ಬೇಗ ಹೋಗಿ ತೊಗೊಳ್ಳಿ. ನೆಕ್ಸ್ಟ್ ಹೋದ್ಮೇಲೆ ಸೊ ಇದೆಲ್ಲ ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಅಡ್ವಾನ್ಸ್ ಆಗಿ ಹೋಗಿ. ನೀವೇನಾದರೂ ಲಾಂಗ್ ಜರ್ನಿ, ಬೆಂಗಳೂರು ಈ ಥರ ಲಾಂಗ್ ಜರ್ನಿ ಇತ್ತಪ್ಪ ಅಂತಂದರೆ 1 ಡೇ ಅಡ್ವಾನ್ಸ್ ಹೋಗಿ. ಇಲ್ಲ ಸರ್, ನಾನು ನಾಳೆ ಮಾರ್ನಿಂಗ್ 2ನೇ ಶಿಫ್ಟ್ ಇದೆ, ಸೊ ನಾನು ಇವತ್ತು ನೈಟ್ ಬಾಗಲಕೋಟೆಯಿಂದ ಟ್ರೈನನ್ನು ಹತ್ತೀನಿ. ವಿಚಾರ ಮಾಡು, ನೀನು ಹೋಗ್ತಿರೋದು ಎಕ್ಸಾಮ್ ಬರೆಯೋಕ್ಕೆ. ನೈಟ್ ಜರ್ನಿ ಮಾಡಿದೆ ಅಂತಂದರೆ ಸೊ ನಿನಗೆ ಸುಸ್ತಾಗುತ್ತೆ, ಅಂದರೆ ನಿದ್ದೆ ಆಗಿರೋದಿಲ್ಲ. ಅದರೊಳಗಡೆ ಫುಲ್ ರಶ್. ನೀನು ಹೋಗ್ತಿರೋದು ಜನರಲ್ ಟ್ರೈನಿಗೆ. ರಿಸರ್ವೇಷನ್ ಇತ್ತಂದ್ರೆ ಆರಾಮ್ಸೆ ಹೋಗ್ಬೋದು. ಅಕಸ್ಮಾತ್ ಟ್ರೈನ್ ಏನಾದರೂ 1 ಅವರ್ 2 ಅವರ್ ಲೇಟ್ ಆಯ್ತು ಅಂತಂದರೆ ಸೊ ನಿನ್ನ ಜೀವನನೇ ವೇಸ್ಟ್ ಆಗುತ್ತೆ. ಓಕೆ ತಾನೇ? ಅದಕ್ಕೋಸ್ಕರನೇ ಒಂದು 5-6 ಜನ ಕೂಡಿಸ್ಕೊಂಡ್ಬಿಟ್ಟು ಫ್ರೆಂಡ್ಸ್ ಸರ್ಕಲ್ನಲ್ಲಿ ಹೋಗಿ ಒಂದು ರೂಮನ್ನು ಮಾಡ್ಕೊಳ್ಳಿ. ಎಲ್ಲೋ ವೇಸ್ಟ್ ಮಾಡ್ತಿರ್ತೀರ ದುಡ್ಡುಗಳನ್ನು. ಸೊ ನಿಮ್ಮ ಲೈಫು ಇದು, ನಿಮ್ಮದು ಜೀವನಕ್ಕೋಸ್ಕರ ಒಂದು ರೂಮನ್ನು ಮಾಡ್ಕೊಳ್ಳಿ. ಫ್ರೆಶ್ ಅಪ್ ಆಗಿ ಆರಾಮ್ಸೆ ಕೂಲಾಗಿ ನಿದ್ದೆ ಮಾಡಿ ಎಕ್ಸಾಮಿಗೆ ಹೋಗಿ ಅಟೆಂಡ್ ಆಗಿ. ಓಕೆ, ಇಷ್ಟು ಮಾಹಿತಿ. ಸಡನ್ನಾಗಿ ಹೋಗಿ ಸರ್ ಶಿವಮೊಗ್ಗದಲ್ಲಿ ಎಕ್ಸಾಮ್ ಬಿದ್ದೊಂದು ಒಂದು ಸ್ವಲ್ಪ ಹೋಗಬೇಕಾದ್ರೆ ಜರ್ನಿ ಟಫ್ ಆಗುತ್ತೆ. ಯಾಕಂತಂದರೆ ಅಲ್ಲಿಂದ ಹೋಗಿ ಮತ್ತೆ ಅಲ್ಲಿ ಬಸ್ ಹಿಡಿಬೇಕು, ಬಸ್ಸಿಂದ ಹೋಗಿ. ಸೊ ಆ ಕಡೆ ಎಲ್ಲ ಜಾಸ್ತಿ ಮಳೆ ಕೂಡ ಆಗ್ತಾ ಇದೆ ಈಗ. ಸೊ ಎಲ್ಲ ಕಡೆ ಮಳೆ ಇದೆ. ಅಡ್ವಾನ್ಸ್ ಆಗಿ ಹೋಗಿ ಅಂತ ಕೇಳ್ತಾ ಇದ್ದೀನಿ ಎಲ್ಲ. ಮತ್ತು ಬಾಯ್ಸ್ ಆ್ಯಂಡ್ ಗರ್ಲ್ಸ್ಗೆ, ನಿಮಗೂ ಕೂಡ ಗರ್ಲ್ಸಿಗೆ ಕೂಡ ಹೇಳ್ತಾ ಇದ್ದೀನಿ, ಅಡ್ವಾನ್ಸ್ 1 ಡೇ ಅಡ್ವಾನ್ಸ್ ಆಗಿ ಹೋಗಿ. ನೆಕ್ಸ್ಟ್ ಅದರ ಜೊತೆಗೆ ಎಕ್ಸಾಮ್ ಹಾಲ್ನಲ್ಲಿ ಕುಂತಾಗ ಸರ್ ಇನ್ನೊಂದು ಡೌಟು. ನಾನು ಮೊನ್ನೆ ತಾನೇ ಹೇಳಿದ್ದೀನಿ, ಈ ಎಕ್ಸಾಮಿಗೆ ನೆಗೆಟಿವ್ ಇರೋದಿಲ್ಲ. ಓಕೆ, ಪ್ರತಿಯೊಬ್ಬರು ಕೂಡ ಎಲ್ಲದಕ್ಕೂ ಕೂಡ ಎಕ್ಸಾಮ್ಗೆ ಟಿಕ್ ಹಾಕಿ ಬರ್ರಿ. ಇದಕ್ಕೆ ಎಕ್ಸಾಮಿಗೆ ನೆಗೆಟಿವ್ ಇರೋದಿಲ್ಲ. ಯಾವ ಕ್ವಶನು ಕೂಡ ಬಿಡಕ್ಕೆ ಹೋಗ್ಬೇಡ್ರಿ. ಅದಾದ ನಂತರ ಟಿಕ್ ಅಂದರೆ ನೀವು ಹೋದ ತಕ್ಷಣ ಇದೊಂದು ಮೌಸ್ ಅಂತ ತಿಳ್ಕೊಳ್ಳಿ. ಓಕೆ, ಇದು ಮೌಸ್ ಕೆಳಗಡೆ ಒಂದು ಸ್ವಲ್ಪ ಡಸ್ಟ್ ಇರುತ್ತೆ, ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಯಾಕಂದರೆ ಕರೆಕ್ಟಾಗಿ ವರ್ಕ್ ಆಗ್ತಿರೋದಿಲ್ಲ, ಮೌಸು ಕರೆಕ್ಟಾಗಿ ವರ್ಕ್ ಆಗ್ತಿರೋದಿಲ್ಲ. ಸೊ ಇದನ್ನು ಕ್ಲೀನಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಡೆಸ್ಕ್ಟಾಪು ಸೊ ಕರೆಕ್ಟಾಗಿ ಇದೇನೋ ಇಲ್ಲೋ, ಏನಾದರೂ ಸ್ಕ್ರೀನ್ ಬ್ಲಿಂಕ್ ಆಗ್ತಾ ಇದೆಯಾ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೀವು ಕೂರ್ತಿರ್ತಕ್ಕಂಥ ಚೇರ್ ಅಡ್ಜಸ್ಟ್ಮೆಂಟ್ ಕರೆಕ್ಟ್ ಇದೆಯಾ ಇಲ್ಲ, ಸೊ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಅಡ್ಜಸ್ಟೇಬಲ್ ಆಗಲಿಲ್ಲ ಅಂತಂದರೆ, ಸೊ ಕರೆಕ್ಟ್ ಇರಲಿಲ್ಲ, ಸೊ ಸಿಸ್ಟಮ್ ಕರೆಕ್ಟ್ ಇರಲಿಲ್ಲ ಅಂದರೆ ಅಡ್ವಾನ್ಸ್ ಆಗಿ ನಿಮ್ಮನ್ನ ಬೇರೆ ಕಡೆ ಕುಂದ್ರಸಕ್ಕೆ ಟ್ರೈ ಕೂಡ ಮಾಡ್ತಾರೆ. ಎಕ್ಸಾಮ್ ಸ್ಟಾರ್ಟ್ ಆದಮೇಲೆ ನೀವು ಹೇಳಿದ್ರಪ್ಪ ಅಂದರೆ ಅಲ್ಲಿ 10 to 15 ಮಿನಿಟ್ಸ್ ಟೈಮ್ ಕೂಡ ವೇಸ್ಟ್ ಆಗುತ್ತೆ. ಆದ ಕಾರಣಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಹೋದ ತಕ್ಷಣ ಎಕ್ಸಾಮ್ ಹಾಲ್ನಲ್ಲಿ ಕುಂತಾಗ ಸೊ ಯಾರ ಜೊತೆನೂ ಮಾತಾಡೋಕ್ಕೆ ಹೋಗಬೇಡಿ. ಎಕ್ಸಾಮ್ ಹಾಲ್ನಲ್ಲಿ ಕುಂತ್ಕೊಂಡು ಅಂತ ತಿಳ್ಕೊರಿ. ಯಾರ ಜೊತೆನೂ ನಿನ್ನ ಫ್ರೆಂಡೇ ಮಗಳಿದ್ದಾನೆ ಅಂತಂದರೆ ಅವನ ಜೊತೆ ಏನೂ ಮಾತಾಡುವಂಥ ಅವಶ್ಯಕತೆ ಇರೋದಿಲ್ಲ. ಎಕ್ಸಾಮಿಗೆ ಬಂದಿದೆಯಾ, ಕರೆಕ್ಟಾಗಿ ಎಕ್ಸಾಮಿಗೆ ಹೋದ ತಕ್ಷಣವೇ ನಿನ್ನ ಸಿಗ್ನೇಚರು ಅವೇನೇನು ಇರ್ತಲ್ಲ ಎಲ್ಲನೂ ಕೂಡ ಫಿಲ್ಲಪ್ ಮಾಡಿಬಿಟ್ಟು ಸಿಸ್ಟಮ್ನಲ್ಲಿ ನೀನು ಯೂಸರ್ ನೇಮ್ ಹೇಳ್ತಾರೆ, ಯೂಸರ್ ನೇಮನ್ನು ಹಾಕಿಬಿಟ್ಟು ಕರೆಕ್ಟಾಗಿ ಮೈಂಡನ್ನು ಒಂದು ಶಾಂತ ರೀತಿಯಾಗಿ ಕೂತ್ಕೊಳ್ಳಿ.
ಯಾವ ಕಡೆನೂ ಕೂಡ ಡೈವರ್ಟ್ ಮಾಡೋಕೆ ಹೋಗಬೇಡಿ. ಓಕೆ, ನಂದು ಎಕ್ಸಾಮ್ ಏನಾಗುತ್ತೋ, ಸೊ ಕ್ವಶನ್ ಪೇಪರ್ ಟಫ್ ಇರುತ್ತೋ, ಸೊ ನನಗೆ ಅರ್ಥ ಆಗುತ್ತೋ ಇಲ್ಲೋ, ಸೊ ಈ ಸರಿ ನನ್ನ ಲಾಸ್ಟ್ ಏಜ್ ಐತಿ, ಸೊ ಆಗಲಿಲ್ಲ ಅಂದ್ರೆ ಮನೆಯಲ್ಲಿ ಕೂಡ ಈ ಥರ ಮಾಡ್ತಾರೆ. ಅದನ್ನೆಲ್ಲನೂ ಕೂಡ ತೆಗೆದಾಕಿ, ಅದನ್ನೆಲ್ಲನೂ ಕೂಡ ಎಕ್ಸಾಮ್ ಹಾಲ್ನಲ್ಲಿ ನೀವೇನಾದರೂ ತಿಳ್ಕೊಂಡ್ರೆ ಮೈಂಡ್ ಫ್ರೆಶರಿಂದ ಯಾವ ಕ್ವಶನ್ನು ಕೂಡ ಕರೆಕ್ಟ್ ಆಗೋದಿಲ್ಲ, ಪ್ರತಿಯೊಂದು ಕೂಡ ರಾಂಗ್ ಆಗುತ್ತೆ. ಓಕೆ, ಇದೊಂದು ಆಪ್ಷನ್. ಆರಾಮ್ಸಾಗಿ ಹೋಗಿ ಎಕ್ಸಾಮ್ ಹಾಲ್ನಲ್ಲಿ ಕೂತ್ಕೊಂಡಿದ್ದೀರಾ, ಸೈಲೆಂಟಾಗಿ ನಿಮ್ಮ ಸಿಸ್ಟಮ್ ಆಯಿತು, ನೀವಾಯಿತು, ಇಷ್ಟೇ ಕೂತ್ಕೋಬೇಕು. ಯಾರೋ ಸೈಡಿಗೆ ಒದರಿದ್ರು, ಸೊ ಅವ್ನ ದೋಸ್ತ್ ಬಂದ, ಅವನು ಕೈ ಮಾಡಿದ, ಎಕ್ಸಾಮ್ ಹಾಲ್ನಲ್ಲಿ ಅವೆಲ್ಲ ಅನ್ನೆಸೆಸರಿ ಕೆಲಸವನ್ನು ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ನಿಮ್ಮ ದೋಸ್ತರು ಬಂದಿರ್ತಾರಲ್ಲ ಎಕ್ಸಾಮ್ನಾಗ, ಸೊ ಬಂದೆ ಅಂತೇಳಿ ಅವನು ಈ ಥರ ಕೈ ಮಾಡೋದು ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕ ಮಂದಿ, ಜವಾರಿ ಮಂದಿ, ಅದು ಸ್ಟೈಲನ್ನು ಹಂಗಿರ್ತದೆ. ದೊಡ್ಡ ಎಕ್ಸಾಮ್ ಯಾವ ದೊಡ್ಡ ಸುಪ್ರೀಸಿಯರ್ ಬಂದರೂ ಕೂಡ ಈ ಥರ ಕೈ ಮಾಡೋದು ಬಿಟ್ಟೋದಿಲ್ಲ. ಓಕೆ, ಇರಲಿ, ಅದೊಂದು ಕ್ಯಾರೆಕ್ಟರ್, ಅದೊಂದು ಹ್ಯಾಬಿಟ್ ಇರ್ತದೆ, ಏನೂ ಮಾಡೋಕ್ಕೆ ಬರಲ್ಲ. ಓಕೆ, ಎಕ್ಸಾಮ್ನೆಲ್ಲ ಆಯಿತು. ನೆಕ್ಸ್ಟ್ ಎಕ್ಸಾಮ್ ಸೆಕ್ಷನ್ ಸ್ಟಾರ್ಟ್ ಆದಾಗ ಸೊ ಮೊದಲಿಗೆ ಬಂದ್ಬಿಟ್ಟು ಆ ರೀಸನಿಂಗ್ ಸಬ್ಜೆಕ್ಟನ್ನು ಹೊಡ್ಕೊಳ್ತಾರೆ. ರೀಸನಿಂಗ್ ಸಬ್ಜೆಕ್ಟನ್ನು ನೋಡ್ಕೊಂಡಾಗ ಎಷ್ಟು ಟೈಮ್ ವೇಸ್ಟ್ ಅಂದರೆ ಈಸಿಯಾಗಿರ್ತದೆ. ರೀಸನಿಂಗ್ ಸಬ್ಜೆಕ್ಟು ಈಸಿಯಾಗಿರ್ತದೆ, ಬಟ್ ಕನ್ಫ್ಯೂಷನ್ ಮಾಡ್ತದೆ. ಫ್ರೆಷರ್ನಲ್ಲಿ ನಿಮಗೆ ಆ ಸಬ್ಜೆಕ್ಟ್ ಕನ್ಫ್ಯೂಷನ್ ಮಾಡುತ್ತೆ, ಕ್ವಶನ್ಸ್ ಕನ್ಫ್ಯೂಷನ್ ಮಾಡುತ್ತೆ. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮೊದಲಿಗೆ ಜಿ ಕೆಗಳನ್ನು ಇವನ್ನೆಲ್ಲ ಕೂಡ ಮೊದಲಿಗೇನು ಜಸ್ಟ್ ಲೆಕ್ಕ ಮಾಡಲಾರಂಥ ಸಬ್ಜೆಕ್ಟ್ಗಳನ್ನ ಟಿಕ್ ಹಾಕೋತಾ ಬರೋದು. ಓಕೆ, ಮೊದಲಿಗೆ ಸ್ಟಾಪ್ ಮಾಡಿದೆಯಪ್ಪ ಅಂತಂದರೆ ಒಂದು ರೌಂಡ್ ಮುಗಿಬೇಕದು, ಗೊತ್ತಿದ್ದದನ್ನು ಮಾತ್ರ ಹಾಕೋದು. ನೆಕ್ಸ್ಟ್ ಸೆಕೆಂಡ್ ರೌಂಡಿಗೆ ಬರಬೇಕು, ಸೆಕೆಂಡ್ ರೌಂಡಿಗೆ ಬಂದಿದ್ದು ಸೊ ಬಿಡ್ಸಾಕ್ ಬರ್ತಿರ್ತಕ್ಕಂಥದ್ದನ್ನು ಹಾಕೋದು. ಥರ್ಡ್ ರೌಂಡ್ ಏನು ಬರುತ್ತಲ್ಲ, ಸೊ ಲಾಸ್ಟ್ಗೆ ಥರ್ಡ್ ರೌಂಡ್ ಹಾಕುವಾಗ ಸೊ ನನಗೆ ಇದು ಏನೂ ಗೊತ್ತೇ ಇಲ್ಲ ಅಂದಾಗ ದೇವ್ರಂಕಿ ಅಂತಾರಲ್ಲ ಅವಾಗ ಹಾಕಿ. ಸೊ ಅಡ್ವಾನ್ಸೇ ನೀನು ದೇವ್ರಂಕಿ ಹಾಕೋತ ಹೋದಿಪ್ಪ ಅಂತಂದ್ರೆ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಮೊದಲಿಗೆ ಎಷ್ಟು ಬರ್ತಲ್ಲ ಒಂದು ರೌಂಡ್ ಕಂಪ್ಲೀಟ್ ಮಾಡಿ, ಎರಡನೇಕ್ಕೆ ಸೊ ಬಿಡ್ಸಕ್ಕೆ ಟ್ರೈ ಮಾಡಿ. ಓಕೆ, ಇದು ಬರ್ಬೋದು, ಆನ್ಸರ್ ಬರ್ಬೋದು, ಎಕ್ಸಾಕ್ಟ್ಲಿ ಬರಬಹುದು, ಬಿಡಿಸಿ. ಓಕೆ, ಮೂರನೇ ರೌಂಡಿಗೆ ಏನು ಬರ್ತಿಲ್ಲ, ಓಕೆ ನನಗೆ ಇದು ಕ್ವಶನ್ನೇ ಅರ್ಥ ಆಗ್ತಾ ಇಲ್ಲ, ಸೊ ನನಗೆ ಇದನ್ನು ಬಿಡಿಸಿದ್ರೂ ಕೂಡ ನನ್ನ ಟೈಮ್ ವೇಸ್ಟು, ಬರೋದೇ ಇಲ್ಲ ಅಂತಂದಾಗ ಥರ್ಡ್ ರೌಂಡಿಗೆ ಐತಲ್ಲ ಹಂಗೆ ಹಾಕ್ಬೇಕು ನೋಡಿ, ಅಷ್ಟನ್ನು ಮಾತ್ರ. ಸೊ ಫಸ್ಟ್ಗೆ ದೇವರಂಕಿ ಹಾಕಿಬಿಟ್ಟು ನೆಗೆಟಿವ್ ಇಲ್ಲ ಅಂತ ಹೇಳಿಸಿಂದ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಸೊ ಏನೋ ನಿಮ್ಮ ದೋಸ್ತ ಅವ ಮೌಸ್ ಹಂಗೆ ಚಟ್ ಅಂತಿರ್ತದೆ, ಹಂಗೆ 7x ಕೊಡ್ತಿರ್ತಾನೆ, ನನಗಿನ ಸ್ಪೀಡ್ ಹಾಕಕತ್ತಾನಲ್ಲ ಅವ, ಹಂಗಿದ್ರೆ ಭಾಳ ಓದಿದ್ದಾನೆ ಅನ್ಸುತ್ತವ ಅಂದ್ರೆ ನನಗೆ ಅಸಹ್ಯ ಆಗುತ್ತೆ, ನಾನು ಹಾಕೋಣ ಹೊಡಿವಲ್ಲಿ ದವಾಸಿ 50ಕ್ಕೆ 50 ಟಿಕ್ ಹಾಕಿ ಅದು ಬಂದ್ಬಿಡೋದು. ಎಷ್ಟು ಹಾಕಿಲ್ಲ 50ಕ್ಕೆ 50 ಹಾಕಿನ್ರಿ ನಾನು. ಓಕೆ, ಈ ಥರ ಎಲ್ಲ ಯಾರೂ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ. ಕರೆಕ್ಟಾಗಿ ಎಕ್ಸಾಮ್ ನಿಮ್ಮ ಜೀವನ ಇರ್ತೈತಿ, ಲಾಸ್ಟ್ ಏಜ್ ಇರ್ತೈತಿ. ಸೊ ಪ್ರೆಸೆಂಟ್ ಏಜ್ ಇದ್ದವರು ಕೂಡ ನೀವೇನಾದ್ರು ಫಸ್ಟ್ ಏಜ್ನಲ್ಲಿ ಕೂಡ ಇಂಡಿಯನ್ ಆರ್ಮಿ ಆದ್ರಿಪ್ಪ ಅಂತಂದರೆ ಸೊ ನಿಮಗೆ ಕೊಡ್ತಿರ್ತಕ್ಕಂಥ ರೆಸ್ಪೆಕ್ಟೇ ಬೇರೆ ಇರುತ್ತೆ, ನಿಮ್ಗೆ ಕೊಡ್ತಿರ್ತಕ್ಕಂಥ ವ್ಯಾಲ್ಯೂವೇ ಕೂಡ ಬೇರೆ ಆಗಿರ್ತದೆ. ಸೊ ಓಕೆ, ಇಷ್ಟನ್ನು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಪ್ರತಿಯೊಬ್ಬರು ಕೂಡ ಹೋಗಿ ಅಡ್ವಾನ್ಸ್ ಆಗಿ ಹೋಗ್ರಿ. ನೆಕ್ಸ್ಟ್ ಅದರ ಜೊತೆಗೆ ನಿಮ್ಮ ಲ್ಯಾಂಗ್ವೇಜ್ ಕೂಡ ಚೇಂಜನ್ನು ಮಾಡ್ಕೋಬೋದು. ನೀವೇನಾದರೂ ಕನ್ನಡ ತೊಗೊಂಡಿದ್ರಪ್ಪ ಅಂದರೆ ಇಂಗ್ಲೀಷ್ ತೊಗೊಳ್ಬೋದು, ಇಂಗ್ಲೀಷ್ ತೊಗೊಂಡಿದ್ರೆ ಕನ್ನಡ ಕೂಡ ನೀವು ಈ ಲ್ಯಾಂಗ್ವೇಜನ್ನು ತೊಗೊಳ್ಬೋದು. ಓಕೆ, ಅದರ ಜೊತೆಗೆ ನೀವೇನಾದರೂ ಎಕ್ಸಾಮನ್ನು ಮುಗಿಸ್ಕೊಂಡು ಬಂದಮೇಲೆ ಸೊ ಯಾವುದಾದ್ರೂ ಸರ್ ಯಾಕೆಂದರೆ ನಾನು ಫಿಸಿಕಲ್ನಲ್ಲಿ ವೀಕ್ ಇದ್ದೀನಿ, ಸೊ ನಾನು ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಬೇಕು, ಸೊ ನಿಮ್ಗೆ ಬಹಳ ಟೈಮಿಂಗ್ ಕೂಡ ಕೊಡೋದಿಲ್ಲ. ಮಂಗಳೂರು ಬೆಂಗಳೂರು ಏರೋದವರೆಗೆ, ಬೆಳಗಾವಿ ಏರೋದವರೆಗೆ ಮಾತ್ರ ಒಂದು ಸ್ವಲ್ಪ ಟೈಮ್ ಇರುತ್ತೆ. ಸೊ ನೀವು ಎರಡೂ ಏರೋದವರು ಫಿಸಿಕಲನ್ನು ಈಗಿಂತನೇ ಪ್ರಾಕ್ಟೀಸ್ ಮಾಡೋಕ್ಕೆ ಎಕ್ಸಾಮ್ ಮುಗಿಸ್ಕೊಂಡು ಬಂದಮೇಲೆ ಚಲೋ ಮಾಡಿರಿ. ಸೊ ಮನೆಯಲ್ಲೇ ಆಗ್ತಿಲ್ಲ ಸರ್ ನನಗೆ, ಸೊ ನಾನು ಒಬ್ಬನೇ ಓಡೋಕ್ಕಾಗಲ್ಲ ಅಂತನವರು, ಸೊ ನಮ್ಮದೇ ಆಗಿರ್ತಕ್ಕಂಥ HJ ಡಿಫೆನ್ಸ್ ಅಕಾಡೆಮಿ ಅಂತ ಹೇಳಿಸಿಂದ ಬಾಗಲಕೋಟದಲ್ಲಿ ಸೊ ನಾವು ಫಿಸಿಕಲ್ ಬ್ಯಾಚಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ನೀವೇನಾದರೂ ಬಂದು ಡಿಸ್ಟ್ರಿಕ್ಟ್ ಸ್ಟೇಡಿಯಮ್ ನವನಗರ ಅಂದರೆ 2018ರಲ್ಲಿ ಏನು ರ್ಯಾಲಿಯನ್ನು ಕಂಡಕ್ಟ್ ಮಾಡಿದಲ್ಲ, ಸೊ ಅದೇ ಗ್ರೌಂಡ್ನಲ್ಲಿ ನಾವು ಕೂಡ ನಿಮ್ಗೆ 400 ಮೀಟರ್ ಟ್ರ್ಯಾಕ್ ಕೂಡ ಇದೆ. ಡೈಲಿ ನಿಮ್ಗೆ 2 ಟೈಮ್ಸು ಮತ್ತು ವೀಕ್ಲಿ ಮಧ್ಯಾಹ್ನ ನಿಮ್ಗೆ ಬಿಸಿಲದಲ್ಲಿ ಓಡ್ಸಾಕ ಫಿಸಿಕಲನ್ನು ಬೆಸ್ಟ್ ಟ್ರೈನರ್ ಅಂತ ಫಿಸಿಕಲ್ ಕೂಡ ಕೊಡ್ತಾ ಇದ್ದೀವಿ. ನೀವೇನಾದರೂ ಬಂದು ಜಾಯಿನ್ ಆಗಬೇಕಂತ ಅಂತಂದರೆ HJ ಡಿಫೆನ್ಸ್ ಅಕಾಡೆಮಿ ಬಾಗಲಕೋಟು ಡಿಸ್ಟ್ರಿಕ್ಟ್ ಸ್ಟೇಡಿಯಂ ನವನಗರ 31ನೇ ಸೆಕ್ಟರ್ನಲ್ಲಿ ಇರ್ತಕ್ಕಂಥದ್ದು ನಮ್ಮ ಅಕಾಡೆಮಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಫೀಸ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಸೊ ನಿಮ್ಮ ಹೆಚ್ಚಿನ ಮಾಹಿತಿ ಕೂಡ ಪಡೆದುಕೊಳ್ಬೋದು. ನಾನು ಹೇಳ್ತಾ ಇದ್ದೀನಿ 100ಕ್ಕೆ 100 ನೀವು ಎಷ್ಟೇ ಫ್ಲ್ಯಾಟ್ ಇದ್ದರೂ ಕೂಡ ಫಿಸಿಕಲ್ನಲ್ಲಿ ಪಾಸ್ ಮಾಡುವಂಥ ನಾವು ಕೂಡ ನಿಮಗೆ ಗ್ಯಾರಂಟಿಯನ್ನು ಕೊಡ್ತೀವಿ. ಆದಷ್ಟು ಈಗ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಹತ್ರ ಇಂಡಿಯನ್ ನೇವಿಯಲ್ಲಿ ಕೂಡ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಸೊ ಅವರಿಗೆ ನಾವು ಫಿಸಿಕಲ್ ಟ್ರೈನಿಂಗ್ ಕೂಡ ಈಗ ಅಲ್ಲೇ ಕೊಡ್ತಾ ಇದ್ದೀವಿ. ಓಕೆ, ಅದರ ಜೊತೆಗೆ ಸೊ ನೀವೇನಾದರೂ ಯಾವ ಡೇಟಿಗೆ ನಿಮ್ಮ ಎಕ್ಸಾಮ್ ಇದೆಯಲ್ಲ, ಓಕೆ, ನಾವು ನಿಮ್ಮದು ಮೆಡಿಕಲ್ ಚೆಕಿಂಗ್ ಕೂಡ ಮಾಡ್ತೀವಿ. ಮೆಡಿಕಲ್ ಚೆಕಿಂಗ್ನಲ್ಲಿ ಏನಾದರೂ ಪಾಯಿಂಟ್ಸ್ಗಳಿದ್ರೆ ಸೊ ಯಾವ ಥರ ಕ್ಲಿಯರ್ ಮಾಡಬೇಕು, ಸೊ ಏನು ಸೊಲ್ಯೂಷನ್ಗಳಿರ್ತಾವೆ ಪ್ರತಿಯೊಂದು ಕೂಡ ನಾವು ನಿಮ್ಗೆ ಸೊಲ್ಯೂಷನನ್ನು ಕೊಡ್ತಾನೆ ಇರ್ತೀವಿ. ಸರ್ ಅದರ ಜೊತೆಗೆ ನೀವು ಬಂದ್ಬಿಟ್ಟು ಪುರುಷ ಮತ್ತು ಮಹಿಳೆಯರಿಗೆ ನಮ್ಮ ಹತ್ರ ಇಬ್ಬರಿಗೆ ಕೂಡ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಸಪ್ರೇಟಾಗಿ
ಹಾಸ್ಟೆಲ್ಸ್ ಫೆಸಿಲಿಟಿಯನ್ನು ಕೊಡ್ತೀವಿ. ಬೇರೆ ಬೇರೆ ನಿಮ್ಮ ಫುಡ್ಡು, ಯಾಕಂದರೆ ನೀವು ಫಿಸಿಕಲ್ ಮಾಡಬೇಕಪ್ಪ ಅಂತಂದರೆ ಫುಡ್ಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ಫುಡ್ಡನ್ನು ನಾವು ಚೆನ್ನಾಗಿ ಫುಡ್ ಕೂಡ ಕೊಡ್ತೀವಿ ಮಾರ್ನಿಂಗು ಮತ್ತು ಮಧ್ಯಾಹ್ನ, ಅದೇ ಥರನಾಗಿ ನೈಟು. ಸೊ ಅನ್ಲಿಮಿಟೆಡ್ ಫುಡ್ ಕೂಡ ನಮ್ಮ ಹತ್ರ ಇರ್ತದೆ. ಓಕೆ, ನೆಕ್ಸ್ಟ್ ಇದೊಂದು ಏನಪ್ಪ ಅಂತಂದರೆ, ಸೊ ಯಾರೆಲ್ಲ ಎಕ್ಸಾಮಿಗೆ ಹೋಗ್ತಾ ಇದ್ದೀರಲ್ಲ, ಸೊ ಯಾವ ಡೇಟಿಗೆ ನಿಮ್ಮ ಎಕ್ಸಾಮ್ ಇದೆ, ಸೊ ಪ್ರತಿಯೊಬ್ಬರು ಕೂಡ ಯಾವ ಡೇಟಿಗೆ ಎಕ್ಸಾಮ್ ಇದೆ, ಯಾವ ಸಿಟಿ ಅಂದರೆ ಎಲ್ಲಿ, ಯಾವ ಸಿಟಿಗೆ ನಿಮ್ಮ ಎಕ್ಸಾಮ್ ಬಂದಿದೆ, ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕಿ. ಸೊ ನನ್ನ ಎಲ್ಲಿ ನೀವು ಜಾಸ್ತಿ ಇರ್ತಿರಲ್ಲ ಸ್ಟೂಡೆಂಟ್ಗಳು, ಎಲ್ಲಿ ಬೆಂಗಳೂರು ಆಯಿತು, ಬೆಳಗಾವಿ ಆಯಿತು, ಹುಬ್ಳಿ ಆಯಿತು, ಸೊ ಎಲ್ಲಿ ನಮ್ಮ ಸ್ಟೂಡೆಂಟ್ಗಳು, ನಮ್ಮ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಎಲ್ಲಿ ಜಾಸ್ತಿ ಇದ್ದಾರೆ, ಸೊ ಫಸ್ಟ್ ಡೇ ನಾನು ಬರಬೇಕಂತ ವಿಚಾರ ಇದೆ. ಸೊ ನಿಮಗೆಲ್ಲನೂ ಕೂಡ ನಾನು ಸಪೋರ್ಟನ್ನು ವಿಸಿಟ್ ಕೊಡಬೇಕು, ನಮ್ಮ ಸ್ಟೂಡೆಂಟ್ಗಳನ್ನ ಯಾವ ಥರ ಎಕ್ಸಾಮನ್ನು ಬರೀತಾ ಇದ್ದಾರೆ, ಸೊ ನಿಮ್ಮ ಜೊತೆನೂ ಕೂಡ ನಾನು ಬಂದು, ಸೊ ನಾನೆಲ್ಲನೂ ನಮ್ಮ ಸ್ಟೂಡೆಂಟ್ಗಳನ್ನು ನೋಡಬೇಕು ಅಂತ ನಂದು ಒಂದು ಕೂಡ ಆಸೆ ಇದೆ. ಸೊ ಪ್ರತಿಯೊಬ್ಬರು ಕೂಡ ಕಮೆಂಟ್ ಸೆಕ್ಷನ್ದಲ್ಲಿ ನಿಮ್ಮ ಎಕ್ಸಾಮ್ ಡೇಟು ಮತ್ತು ನಿಮ್ಮದು ಸಿಟಿಯನ್ನು ಪ್ರತಿಯೊಬ್ಬರು ಕೂಡ ಕಮೆಂಟನ್ನು ಹಾಕೋದನ್ನು ಮಿಸ್ ಮಾಡಬೇಡಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಓಕೆ, ಈ ಮಾಹಿತಿಯನ್ನು ನಾನು ಕೊಟ್ಟಿದ್ದು ಪ್ರತಿಯೊಬ್ಬ ನಿಮ್ಮ ಸ್ನೇಹಿತನಿಗೆ ಕೂಡ ತಲುಪು ಹಾಗೆ ಶೇರ್ ಮಾಡು, ಯಾಕಂದರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೊಂದು ಟಾಪಿಕ್ಕು. ಫಸ್ಟ್ ಟೈಮ್ ಎಕ್ಸಾಮ್ ಬರ್ತಿರತಕ್ಕಂಥವ್ರಿಗೆ ಇದೊಂದು ಬಹಳಷ್ಟು ನಾಲೆಜ್ ಇಂಪಾರ್ಟೆಂಟ್ ಆಗುತ್ತೆ. ಅವನಿಗೆ ಕೂಡ ಈ ವಾಟ್ಸಪ್ ಗ್ರೂಪು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊ. ನಾ ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೇನಾದರೂ ಇಷ್ಟ ಆಗಿದೆ, ಸೊ ಹೆಲ್ಪ್ಫುಲ್ ಆಗ್ತಾ ಇತ್ತಂತಂದರೆ ಪ್ರತಿಯೊಂದು ಮಾಹಿತಿ ಇದು ಒಂದೇ ಅಲ್ಲ. ಸೊ ನಿನ್ನ ಅಗ್ನಿವೀರ್ ಅಂತಲ್ಲ, ಏರ್ಫೋರ್ಸ್, ನೇವಿ, ಆರ್ಮಿ, ಸೊ ನೀನು ಯಾವುದೇ ಒಂದು ಏಜ್ನಲ್ಲಿ ಕೂಡ ನೀನು ಜಾಬ್ಗೆ ಸೇರಬೇಕಂತ ಕನಸನ್ನು, ಡ್ರೀಮನ್ನು ಕಟ್ಟಿದ್ದೀಪ್ಪ ಅಂದರೆ ಪ್ರತಿಯೊಂದಕ್ಕೂ ಕೂಡ ಅಪ್ಡೇಟನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಿಗ್ತಾನೆ ಇರ್ತದೆ. ಕೆಳಗಡೆ ಕಾಣ್ತಿದ್ದಿಲ್ಲ ಈ ಸಬ್ಸ್ಕ್ರೈಬ್ ಬಟನನ್ನು ಮಿಸ್ ಮಾಡದೇ ಯಾವಾಗಲೇ ಒತ್ಕೋ. ಸೊ ಈ ಸಬ್ಸ್ಕ್ರೈಬ್ ಬಟನ್ ಒತ್ಕೊಂಡ್ರೆ ಫಸ್ಟ್ ಡೇ 30ನೇ ತಾರೀಕಿಗೆ ಎಕ್ಸಾಮ್ ರಿವ್ಯೂ ಬಂದರೆ ಎಕ್ಸಾಮನ್ನು ಯಾವ ಥರ ನಡೀತಾ ಇದೆ, ಸೊ ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ತಾರೆ, ಸೊ ಅದು ಲೈವ್ ಆಗಿ ಬಂದು ನಿಮ್ಮ ಮುಂದೆ ಸ್ಟೂಡೆಂಟ್ಗಳನ್ನ ಮಾತಾಡಿಸ್ಬಿಟ್ಟು ನಾನು ಕ್ವಶನ್ಸ್ ಯಾವ ಥರ ಇದಾವು ಅಂತ ಹೇಳಿಸಿಂದ ಸೊ ನಾನು ಆ ವಿಡಿಯೋನ ಮಾಡಿ ಹಾಕ್ತೀನಿ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.